ದುರಂತದ ಹೊಣೆ ಹೊರಿಸಿ 5 ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. ರಾಜ್ಯ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಕಮಿಷನರ್ ಅಮಾನತುಗೊಳಿಸಲಾಗಿದೆ. ಪೊಲೀಸ್ ಕಮಿಷನರ್ ಬಿ ದಯಾನಂದ್ಗೆ ಅಮಾನತಿನ ಶಿಕ್ಷೆ. ನೋಡಿ, ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಆಗಿದ್ದಾರೆ. ಇದು ನಿಜಕ್ಕೂ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ. ದುರಂತದ ಹೊಣೆಯನ್ನ ಹೊರಿಸಿ ಅವರನ್ನ ಬಲಿಪಶು ಮಾಡಿ ಈಗ ಪೊಲೀಸರನ್ನ ಸಸ್ಪೆಂಡ್ ಮಾಡಿದೆ ರಾಜ್ಯ ಸರ್ಕಾರ. ನಿಜಕ್ಕೂ ರಾಜ್ಯ ಇತಿಹಾಸದಲ್ಲೇ ಇದು ಕಪ್ಪು ಚುಕ್ಕೆ. ಪೊಲೀಸ್ ಕಮಿಷನರ್ ಬಿ ದಯಾನಂದ್ಗೆ ಅಮಾನತಿನ ಶಿಕ್ಷೆ ಎದುರಾಗಿದೆ. ಕಬ್ಬನ್ಪಾಡ್ ಠಾಣೆ ಪಿಐ ಗಿರೀಶ್, ಎಸಿಪಿ ಬಾಲಕೃಷ್ಣ ಸಸ್ಪೆಂಡ್ ಆಗಿದ್ದಾರೆ. ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಸೀಮಂತ್ ಕುಮಾರ್ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇಷ್ಟು ದಿನ ಯಾರಿದ್ರು ಬಿ ದಯಾನಂದ್ ಅವರ ಜಾಗಕ್ಕೆ ಸೀಮಂತ್ ಕುಮಾರ್ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರ ಪೊಲೀಸರನ್ನ ಹರಕೆಯ ಕುರಿ ಮಾಡ್ತಾ ಇದೆಯಾ? ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಅಧಿಕಾರಿಗಳನ್ನ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಏನ್ ಕಾರಣ ಕೊಟ್ಟಿದ್ದಾರೆ? ಯಾವ ಕಾರಣಕ್ಕೆ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ? ಅವರು ಅಷ್ಟೆಲ್ಲ ಮುನ್ಸೂಚನೆ ಕೊಟ್ಟರು ಕೂಡ ಅವರ ಮಾತನ್ನ ಪಾಲಿಸದೆ ಏಕಾಏಕಿಯಾಗಿ ಅವರನ್ನ ಸಸ್ಪೆಂಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಸರ್ಕಾರಕ್ಕೆ ಪಂಚ ಪ್ರಶ್ನೆ. ನೋಡಿ, ಪ್ರಶ್ನೆ ಒಂದು, ಪ್ರಶ್ನೆ ಒಂದು ನೋಡಿ, ತಲೆದಂಡಕ್ಕೆ ಪೊಲೀಸ್ ಇಲಾಖೆ ಮಾಡಿದಂತಹ ತಪ್ಪೇನು? ಪ್ರಶ್ನೆ 2, ಸರ್ಕಾರ ತಪ್ಪಿಸಿಕೊಳ್ಳಲು ಹರಕೆ ಕುರಿಗಳಾದ್ರ ಹಾಗಾದ್ರೆ ಪೊಲೀಸರು? ಪ್ರಶ್ನೆ 3, ರಾಜ್ಯ ಸರ್ಕಾರದಿಂದ ಯಾರನ್ನ ಹೊಣೆ ಮಾಡಲಿಲ್ಲ ಯಾಕೆ? ಪ್ರಶ್ನೆ 4, ಹೈಕೋರ್ಟ್ ತನಿಖಾ ತೂಗು ಕತ್ತಿಯಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನನ ಇದು? ಪ್ರಶ್ನೆ 5, ಜನರ ಆಕ್ರೋಶ ತಣ್ಣಗಾಗಿಸ್ಬಿಡ್ಬೇಕು, ನಾವಾದ್ರೂ ರಾಜೀನಾಮೆ ಕೊಡಕ್ಕಾಗಲ್ಲ, ಇಲ್ಲಿ ಪೊಲೀಸ್ ಅಧಿಕಾರಿಗಳೇ ಆರೋಪಿಗಳು ಅನ್ನುವಂತ ರೀತಿಯಾಗಿ ಪ್ರತಿಬಿಂಬಿಸಬೇಕು ಅನ್ನುವಂತ ಆಲೋಚನೆನ ಇವ್ರದು. ನೋಡಿ, ಈ ರೀತಿಯಾಗಿ ಸರ್ಕಾರಕ್ಕೆ ಪಂಚ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ. ನೋಡಿ, ಈಗಾಗಲೇ ಸರ್ಕಾರಕ್ಕೆ ಈ ರೀತಿಯಾಗಿ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ.